ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮಗೆ ಇವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಭಾಳ ನೆನಪಾಗ್ತಾ ಇದ್ದಾರೆ. ನಿಜವಾಗಿಯೂ ರೈತ ಹೋರಾಟಗಾರರಷ್ಟಲ್ಲ, ಈ ದೇಶದ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಂಥವರು, ಜೊತೆಗೆ ರೈತರ ಸಲುವಾಗಿ ಹೋರಾಟ ಮಾಡಿದವರು, ಮತ್ತು ಈ ದೇಶದ ಬೆನ್ನೆಲುಬತ್ತಾಗಿ ಕರಿತಾ ಇಲ್ಲ. ಈ ದೇಶದ ಜೀವನ ರೈತ, ಇದರಲ್ಲಿ ಎರಡು ಮಾತೇ ಇಲ್ಲ. ರೈತ ಇಲ್ಲ ಅಂದರೆ ಈ ದೇಶ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಈ ವಿಶ್ವ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ದುರಂತ ಏನಪ್ಪ ಅಂದ್ರೆ, ವಿಶೇಷವಾಗಿ ನಮ್ಮ ದೇಶದಲ್ಲೇ ನೀವೆಲ್ಲಿ ಯಾವುದೇ ರಾಜ್ಯಕ್ಕೆ ಹೋಗ್ರಿ, ಅಲ್ಲಿ ರೈತ ಶೋಷಣೆ ಅದ್ಬಿಟ್ಟು ಮತ್ತೊಂದಿಲ್ಲ. ಇದನ್ನು ಮೇಲ್ಮೇಲೆ ಹೇಳ್ತಾನೆ ಇರ್ತೀರಿ, ಅದನ್ನು ಮೇಲ್ಮೇಲೆ ಹೇಳ್ತಾನೆ ಇರ್ತೀನಿ. ಆದರೆ ಎಷ್ಟು ಮಟ್ಟಿಗೆ ನೀವು ಅಸ್ವೀಕಾರ ಮಾಡ್ತಿಲ್ಲ ಗೊತ್ತಿಲ್ಲ. ಈಗ ನೋಡಿರಿ, ಕೇವಲ ಒಂದು 3,500 ರೂಪಾಯಿಗಳು ಟನ್ನಿಗೆ ಕೊಡೋಣ ಬೀದಿಗೆ ಬಿದ್ದಿದ್ದಾರೆ ನಮ್ಮ ರೈತರು. ಸುಮ್ಮನೆ ಬಂದಿಲ್ಲ ಅವ್ರು ಪಾಪ. ಅಲ್ಲಿ ಸಂಕಟ ಅದ, ಹಸಿವು ಅದ, ಬಡತನ ಅದ, ನೋವು ಅದ, ಆತ್ಮಹತ್ಯೆಗಳಿದ್ದಾವೆ. ಈಗ ಸರ್ಕಾರ ಕೇಳ್ತಾ ಇದ್ದಾರೆ, ನಮಗೇನಿಲ್ಲ ರೀ 3,000 ಕೊಡ್ರಿ ಅಂತೇಳಿ. ಆದರೆ ಇಲ್ಲಿ ಸಕ್ರಿಯ ಲಾಬಿ ಮತ್ತು ಸರ್ಕಾರ ಜಂಟಿ ಅದರ ಇಲ್ಲಿ. ಹೀಗಾಗಿ ಈ ರೈತರ ಧ್ವನಿಗೆ ಯಾವುದು ಬೆಲೆ ಇಲ್ಲ. ನಿನ್ನೆ ಮತ್ತು ಇವತ್ತು ನಡೀತಾ ಇದೆ. ಮುಂದೆ ನಮ್ಮ DC ಅವರು ಬಂದು FRP ಪ್ರಕಾರ 2,800 ಕೊಡ್ತಾ ಇದ್ದೀವಿ, ಈಗ ನಾವು 3,000 ನಿಮ್ಗೆ ಹೆಚ್ಚು ಕೊಡ್ತಾ ಇದ್ದೀವಿ, ಇನ್ನೂ 200 ಹೆಚ್ಚು ಕೊಡ್ತೀವಿ, 3,200 ಕೊಡ್ತೀವಿ, ನೀವು ಸ್ಟಾರ್ಟ್ ಮಾಡಿರಿ, ಬಿಡ್ರಿ, ಇದನ್ನು ಕಬ್ಬು ಕಳಿಸ್ರಿ ಅನ್ನೋ ನೆಲೆಯಲ್ಲೇ ನಮಗೆ MD ನಂಜುಂಡಸ್ವಾಮಿಗಳು ನೆನಪಾಗಿಬಿಟ್ರು.